Hi students, welcome back to business study class. As in previous video lecture, I was discussed about the objectives of business, features of business. Hope you all understood and wrote all information in your running notes. Now, in this class, I will going to discuss about the types of human activities and the examples. ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಕ್ಲಾಸಲ್ಲಿ ವ್ಯವಹಾರ ಅಂದ್ರೇನು, ಅದರ ಲಕ್ಷಣಗಳು, ಉದ್ದೇಶಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೀವಿ. ಸೊ ಆ ಎಲ್ಲ ಪಾಯಿಂಟ್ಸ್ ಮತ್ತು ವಿವರಣೆಯನ್ನ ನಿಮ್ಮ ನೋಟ್ಸ್ ಅಲ್ಲಿ ಬರೆದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇಂದಿನ ಈ ತರಗತಿಯಲ್ಲಿ ಮಾನವನ ಚಟುವಟಿಕೆಗಳ ವಿಧಗಳು ಯಾವುದಾವೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಸೊ ಟುಡೇಸ್ ಟಾಪಿಕ್ ಈಸ್ ದ ಟೈಪ್ಸ್ ಆಫ್ ಹ್ಯೂಮನ್ ಆಕ್ಟಿವಿಟೀಸ್. ಮಾನವನ ಚಟುವಟಿಕೆಯ ವಿಧಗಳು ಅಂತ ಕರೀತೀವಿ. ಸೊ ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಆಫ್ ಹ್ಯೂಮನ್ ಆಕ್ಟಿವಿಟೀಸ್. ಒನ್ ಈಸ್ ಎಕನಾಮಿಕ್ ಆಕ್ಟಿವಿಟೀಸ್, ಕನ್ನಡದಲ್ಲಿ ಆರ್ಥಿಕ ಚಟುವಟಿಕೆಗಳು ಅಂತ ಕರೀತೀವಿ. On the other hand, second is non-economic activities, ಆರ್ಥಿಕೇತರ ಚಟುವಟಿಕೆಗಳು. So totally there are mainly two types of human activities. One is economic activities, then second is non-economic activities. ಒಟ್ಟಾರೆಯಾಗಿ ಈ ಒಂದು ಮಾನವನ ಚಟುವಟಿಕೆಗಳನ್ನು ಎರಡು ಭಾಗಗಳಲ್ಲಿ ವರ್ಗೀಕರಣವನ್ನ ಮಾಡಲಾಗಿದೆ. ಒಂದು ಆರ್ಥಿಕ ಚಟುವಟಿಕೆ, ಎರಡನೇದಾಗಿ ಆರ್ಥಿಕೇತರ ಚಟುವಟಿಕೆ. So already was discussed about these concept at bridge course. Bridge course ಅಲ್ಲಿ ನಾನು ಏನು ಮಾಡಿದ್ದೀನಿ, ಇದರ ಬಗ್ಗೆ ಮೀನಿಂಗ್ಸ್ ಅನ್ನ ಹೇಳಿದ್ದೀನಿ. ಬಟ್ ಇಲ್ಲಿ ಡೀಟೇಲ್ ಆಗಿ ಪ್ರತಿಯೊಂದು ಆಕ್ಟಿವಿಟೀಸ್ ಅಂದ್ರೆ ಏನು, ಅದರ ಎಕ್ಸಾಂಪಲ್ಸ್ ಅನ್ನ ತಿಳ್ಕೊಳ್ಳೋಣ. So let us discuss the first type of human activity, that is economic activities. What is economic activity? So just do remember, an activity which is undertaken for the purpose of earning money. Those all activities are called economic activities. ಆರ್ಥಿಕ ಚಟುವಟಿಕೆ ಅಂತಂದ್ರೆ ಯಾವ ರೀತಿಯ ಚಟುವಟಿಕೆಗಳನ್ನು ನಿರ್ವಹಿಸುವುದರಿಂದ ಹಣ ಗಳಿಸುವ ಉದ್ದೇಶವನ್ನ ಹೊಂದಿರುತ್ತದೆಯೋ ಅದನ್ನ ಆರ್ಥಿಕ ಚಟುವಟಿಕೆಗಳು ಅಂತೇಳಿ ಕರೆಯಲಾಗುತ್ತೆ. ಸೊ ದ ಮೇನ್ ಪರ್ಪಸ್ ಇಸ್ ಟು ಅರ್ನ್ ಮನಿ, ಅಂದ್ರೆ ಹಣ ಗಳಿಸುವ ಉದ್ದೇಶವನ್ನ ಹೊಂದಿರುತ್ತೆ. ಸೊ ವಿಚ್ ಆರ್ ದೋಸ್ ಟೈಪ್ಸ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್? ಹಾಗಾದ್ರೆ ಆರ್ಥಿಕ ಚಟುವಟಿಕೆಗಳು ಯಾವಿದಾವೆ ಅನ್ನೋದನ್ನ ನೋಡೋದಾದ್ರೆ, ಸೊ ಇನ್ ರಿಲೇಟಿಂಗ್ ಟು ಬಿಸ್ನೆಸ್ there are mainly three types of economic activities. One is business, then second is profession, then third is employment. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅಥವಾ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಮೂರು ರೀತಿಯ ಆರ್ಥಿಕ ಚಟುವಟಿಕೆಗಳಿದ್ದಾವೆ. ಒಂದು ವ್ಯವಹಾರ, ಎರಡನೇದಾಗಿ ವೃತ್ತಿ, ಮೂರನೇದಾಗಿ ಉದ್ಯೋಗ ಅಂತೇಳಿ ಕರೆಯಲಾಗುತ್ತೆ. ಸೊ ಒಂದು ವ್ಯವಹಾರ, ಎರಡನೇದಾಗಿ ವೃತ್ತಿ, ಮೂರನೇದಾಗಿ ಉದ್ಯೋಗ. So let us discuss each and every type of economic activity in detail. So the first economic activity is business. So what is business? Already learned about the meaning of business. Business means it is an economic activity which includes purchase or production and the sale of goods and services. Those kind of activity are called business. ವ್ಯವಹಾರ ಅಂದ್ರೆ ಏನು? ವ್ಯವಹಾರ ಅನ್ನೋದು ಒಂದು ಆರ್ಥಿಕ ಚಟುವಟಿಕೆಯಾಗಿದ್ದು ಖರೀದಿ ಅಥವಾ ಉತ್ಪಾದನೆ ಮತ್ತು ಸರಕು ಮತ್ತು ಸೇವೆಗಳ ಮಾರಾಟವನ್ನ ಹೊಂದಿರುವಂತಹ ಒಂದು ಚಟುವಟಿಕೆಯನ್ನ ವ್ಯವಹಾರ ಅಂತೇಳಿ ಕರೆಯಲಾಗುತ್ತೆ. ಇದು ಕೂಡ ಆರ್ಥಿಕ ಚಟುವಟಿಕೆ. ಯಾಕೆ? ಇಲ್ಲಿ ಕೂಡ ಹಣ ಗಳಿಸುವ ಉದ್ದೇಶ ಇರುತ್ತೆ.
business is also considered as an economic activity because it is undertaken for the purpose of earning money. Then second comes, that is profession. ಎರಡನೇದಾಗಿ ವೃತ್ತಿ ಅಂತ ಕರಿತೀವಿ. So what is profession? So here profession, it is an occupation in which it requires specialized knowledge and skill and experience to conduct the activities. Those are called profession. ವೃತ್ತಿ ಅಂತಂದ್ರೆ ಯಾವ ಒಂದು ಚಟುವಟಿಕೆಯನ್ನ ನಿರ್ವಹಿಸುವ ಸಲುವಾಗಿ ಒಂದು ವಿಶಿಷ್ಟವಾದ ಜ್ಞಾನ ಮತ್ತು ಕೌಶಲ್ಯ ಹಾಗೂ ಅನುಭವವನ್ನ ಹೊಂದಿರುವಂತಹ ಚಟುವಟಿಕೆ ಯಾವುದು ಈ ಒಂದು ವೃತ್ತಿ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಅಂದ್ರೆ ವೈದ್ಯರು ಅಂತ ಕರಿತೀವಿ. ಸೊ ಡಾಕ್ಟರ್ ದೇ ಕಮ್ಸ್ ಇನ್ ದ ಪ್ರೊಫೆಷನ್ ಲೈಕ್ ಮೆಡಿಕಲ್ ಪ್ರೊಫೆಷನ್. ಸೊ ಟು ಬಿಕಮ್ ಎ ಡಾಕ್ಟರ್, so they have acquired a specialized knowledge about all medical field and they have certain skills and experience that how to treat a patient for various disease. And one more example I give, lawyers. They also become an professions where they also have a specialized knowledge and a skill and experience to perform the activities relating to their specialized work. So that is a profession. It is an occupation in which it requires specialized knowledge and skill and experience to perform specific duties. ವೃತ್ತಿ ಅಂದ್ರೆ ಇದು ಕೂಡ ಒಂದು ಆರ್ಥಿಕ ಚಟುವಟಿಕೆಯಾಗಿದ್ದು ಯಾವ ರೀತಿಯ ಒಂದು ನಿರ್ದಿಷ್ಟವಾದ ಕೆಲಸವನ್ನು ನಿರ್ವಹಿಸಲು ವಿಶಿಷ್ಟವಾದ ಜ್ಞಾನ, ಕೌಶಲ್ಯ ಮತ್ತು ಅನುಭವವನ್ನ ಅಪೇಕ್ಷಿಸುತ್ತದೆಯೋ ಅಂತಹ ಚಟುವಟಿಕೆಯನ್ನ ವೃತ್ತಿ ಅಂತೇಳಿ ಕರೆಯಲಾಗುತ್ತೆ. ಉದಾಹರಣೆ ಕೊಡಬಹುದು, ವೈದ್ಯರಾಗಿರ್ಬೋದು ಅಥವಾ ವಕೀಲರಾಗಿರ್ಬೋದು, ಅವರನ್ನ ವೃತ್ತಿಪರರು ಅಂತ ಕರಿತೀವಿ. ಅಂದ್ರೆ ವೃತ್ತಿ ಅಂದ್ರೆ ಯಾವ ರೀತಿಯ ಚಟುವಟಿಕೆಯನ್ನ ನಿರ್ವಹಿಸುವ ಸಲುವಾಗಿ ವಿಶಿಷ್ಟವಾದ ಜ್ಞಾನ, ಕೌಶಲ್ಯ ಮತ್ತು ಅನುಭವದ ಅವಶ್ಯಕತೆ ಇರುತ್ತದೆಯೋ ಅದನ್ನ ವೃತ್ತಿ ಅಂತೇಳಿ ಕರೆಯಲಾಗುತ್ತೆ. ಉದಾಹರಣೆ ನೋಡಿದ್ವಿ, ವೈದ್ಯರಾಗಿರ್ಬೋದು, ವಕೀಲರಾಗಿರ್ಬೋದು. ಸೊ ನಿರ್ದಿಷ್ಟವಾದ ಒಂದು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟ ಜ್ಞಾನ, ಕೌಶಲ್ಯ ಮತ್ತು ಅನುಭವ ಇರುತ್ತೆ. ಅದರ ಆಧಾರದ ಮೇಲೆ ಏನ್ ಮಾಡ್ತಾರೆ, ನಿರ್ದಿಷ್ಟವಾದ ಕೆಲಸವನ್ನ ಕೈಗೊಳ್ತಾರೆ. ಅದನ್ನ ವೃತ್ತಿ ಅಂತೇಳಿ ಕರೆಯಲಾಗುತ್ತೆ. ಸೊ ದೆನ್ ಥರ್ಡ್ ಕಮ್ಸ್, ದಟ್ ಈಸ್ ಎಂಪ್ಲಾಯ್ಮೆಂಟ್. ಮೂರನೇ ಆರ್ಥಿಕ ಚಟುವಟಿಕೆ ಉದ್ಯೋಗ. ಸೊ ಇಟ್ ಈಸ್ ಎಂಪ್ಲಾಯ್ಮೆಂಟ್. ಇಟ್ ಈಸ್ ಅನ್ ಆಕ್ಯುಪೇಷನ್ ವೇರ್ an individual agrees to work for others or to work for a person or an organization for the purpose of earning money in the form of salary or wages. So we can give example for employment, that is manager, clerk, typist, computer operator, workers. All they comes under employment. Means as per the work order given by owner, they are going to perform certain activities relating to the business enterprise. That is called employment. ಉದ್ಯೋಗ ಅಂತ ಕರೀತೀವಿ. ಉದ್ಯೋಗ ಅಂದ್ರೆ ಮಾಲೀಕನ ಆದೇಶದಂತೆ ಕಾರ್ಯವನ್ನ ನಿರ್ವಹಿಸುವ ಮೂಲಕ ಸಂಬಳ ಅಥವಾ ಕೂಲಿಯ ರೂಪದಲ್ಲಿ ಹಣವನ್ನ ಗಳಿಸುವಂತಹ ಚಟುವಟಿಕೆಯಾಗಿರುತ್ತೆ. ಅಂದ್ರೆ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ರೆ, ವ್ಯವಸ್ಥಾಪಕರಾಗಿ ಅಥವಾ ಅಧಿಕಾರಿಯಾಗಿ ಅಥವಾ ಕಂಪ್ಯೂಟರ್ ಆಪರೇಟರ್ ಅಂದ್ರೆ ಗಣಕಯಂತ್ರವನ್ನ ನಿರ್ವಹಿಸುವಂತಹ ವ್ಯಕ್ತಿಯಾಗಿ ಅಥವಾ ಅಲ್ಲಿರ್ತಕ್ಕಂಥ ಅಕೌಂಟೆಂಟ್ ಲೆಕ್ಕಿಗನಾಗಿ ಕೆಲಸವನ್ನ ನಿರ್ವಹಿಸುವ ಮೂಲಕ ಕಂಪನಿಯ ಸಲುವಾಗಿ ಏನ್ ಮಾಡ್ತಾರೆ,
ಕೆಲಸವನ್ನ ನಿರ್ವಹಿಸ್ತಾರೆ. ಅದನ್ನ ನಾವೇನಂತ ಕರಿತೀವಿ, ಉದ್ಯೋಗ ಅಂತೇಳಿ ಕರೆಯಲಾಗುತ್ತೆ. ಸೊ ಮೀನ್ಸ್ ಆಸ್ ಪರ್ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ಓನರ್ ಎಂಪ್ಲಾಯಿ ಪರ್ಫಾರ್ಮ್ ದಿ ವರ್ಕ್. ಅಂದ್ರೆ ಮಾಲೀಕನ ಆದೇಶದಂತೆ ಕೆಲಸವನ್ನ ನಿರ್ವಹಿಸಿ ತಿಂಗಳ ರೂಪದಲ್ಲಿ ಸಂಬಳವನ್ನ ಅಥವಾ ದಿನಗೂಲಿಯನ್ನ ಪಡೆಯುವುದರ ಒಂದು ಉದ್ದೇಶ ಎಲ್ಲಿರುತ್ತೆ, ಈ ಒಂದು ಉದ್ಯೋಗದಲ್ಲಿ ಇರುತ್ತೆ. ಸೊ ದೀಸ್ ತ್ರೀ ಆರ್ ಕಮ್ಸ್ ಅಂಡರ್ ಟೈಪ್ಸ್ ಆಫ್ ಎಕನಾಮಿಕ್ activities. On the other hand, we have second category, non-economic activity. So the word itself indicates non. So where there is no intention of earning money. So an activity that are to be performed based on love, sympathy, affection, patriotism and a personal relationship. So those are called non-economic activity. Say for example, mother in a home. So she is going to prepare the food, she is managing the entire family or entire home, means she is doing all the activities relating to housekeeping because of she have a concern of family. So that is called a non-economic activity. I'll give one more example. You are helping an old man to cross the road. So he is an old man, so means more age, and he is unable to cross the road. At that time, you are helping to cross the road. So after crossing the road, would you going to ask amount or money? No, we are not going to ask because we have a sympathy or concern. So you are helping him to cross the road. So those types of activities are called a non-economic activity. It's very clear that there is no intention of earning money. ಎರಡನೇದಾಗಿ ಆರ್ಥಿಕೇತರ ಚಟುವಟಿಕೆ. ಆರ್ಥಿಕ ಚಟುವಟಿಕೆ ಅಂದ್ರೆ ಹಣ ಗಳಿಸುವ ಉದ್ದೇಶ ಇರುತ್ತೆ. ಆರ್ಥಿಕೇತರ ಚಟುವಟಿಕೆ ಅಂದ್ರೆ ಹಣ ಗಳಿಸುವ ಉದ್ದೇಶ ಇರುವುದಿಲ್ಲ. ಅಂದ್ರೆ ಯಾವ ರೀತಿಯ ಚಟುವಟಿಕೆಗಳು ಅಂದ್ರೆ ಪ್ರೀತಿ ಮತ್ತು ಕರುಣೆ, ಮಮತೆ, ವೈಯಕ್ತಿಕ ಬಾಂಧವ್ಯಗಳ ಆಧಾರದ ಮೇಲೆ ನಿರ್ವಹಿಸಲಾಗುತ್ತದೆಯೋ ಅವುಗಳನ್ನ ಆರ್ಥಿಕೇತರ ಚಟುವಟಿಕೆ ಅಂತ ಕರೀತೀವಿ. ಉದಾಹರಣೆಗೆ ಮನೆಯಲ್ಲಿರ್ತಕ್ಕಂಥ ತಾಯಿ, ಸೊ ಒಟ್ಟಾರೆ ಮನೆಯನ್ನ ಮ್ಯಾನೇಜ್ ಮಾಡಬೇಕಾಗತ್ತೆ, ಅಂದ್ರೆ ಮನೆಯನ್ನ ನಿರ್ವಹಣೆ ಮಾಡಬೇಕಾಗತ್ತೆ, ಅಂದ್ರೆ ಅದನ್ನೆಲ್ಲ ದುಡ್ಡಿಗೋಸ್ಕರ ಮಾಡೋದಿಲ್ಲ. ಯಾಕೆ ಹೇಳಿ? ಸೊ ಕುಟುಂಬ ಎನ್ನುವಂತಹ ಒಂದು ಪ್ರೀತಿ ಇರುತ್ತೆ, ಮಮತೆ ಇರುತ್ತೆ, ಕರುಣೆ ಇರುತ್ತೆ. ಅದರ ಆಧಾರದ ಮೇಲೆ ಏನು ಅಂತಂದ್ರೆ ಒಟ್ಟಾರೆ ಕುಟುಂಬವನ್ನ ನಿರ್ವಹಣೆ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಸೊ ರಸ್ತೆಯನ್ನ ದಾಟ್ಲಿಕ್ಕೆ ಪರಿಶ್ರಮ ಪಡ್ತಕ್ಕಂಥ ಅಥವಾ ತೊಂದರೆಯನ್ನು ಪಡ್ತಕ್ಕಂಥ ಒಬ್ಬ ವೃದ್ಧನನ್ನ ನೀವು ನೋಡೋದ್ರ ಮೂಲಕ ಅವರನ್ನ ರಸ್ತೆಯನ್ನ ದಾಟಿಸೋದಕ್ಕೆ ಸಹಾಯವನ್ನ ಮಾಡ್ತೀರಾ. ರಸ್ತೆ ದಾಟಿಸಿದ ನಂತರ ಅವ್ರಿಗೆ ಏನಾದ್ರು ದುಡ್ಡು ಕೇಳ್ತೀರಾ? ಇಲ್ಲ. ಯಾಕೆ ಅಂತಂದ್ರೆ ಸೊ ಓಲ್ಡ್ ಏಜ್ ಇದ್ದಾರೆ, ವಯಸ್ಸಲ್ಲಿ ನಮಗಿಂತ ಹಿರಿಯರಿದ್ದಾರೆ ಅನ್ನೋ ಒಂದು ಭಾವನೆಯ ಮುಖಾಂತರ ನೀವೇನ್ ಮಾಡ್ತೀರಾ? ಅವರಿಗೆ ಸಹಾಯ ಮಾಡ್ತೀರಾ. ಸೊ ಆ ಎಲ್ಲಾ ರೀತಿಯ ಚಟುವಟಿಕೆಗಳನ್ನ ಆರ್ಥಿಕೇತರ ಚಟುವಟಿಕೆ ಅಂತ ಕರೆಯಲಾಗುತ್ತೆ. ಅಂದ್ರೆ ಹಣ ಗಳಿಸುವ ಉದ್ದೇಶವನ್ನ ಅದು ಹೊಂದಿರುವುದಿಲ್ಲ. ಇದನ್ನ ಆರ್ಥಿಕೇತರ ಚಟುವಟಿಕೆ ಅಂತೇಳಿ ಕರೆಯಲಾಗುತ್ತೆ. ಸೊ ದಿಸ್ ಅಬೌಟ್ ಟುಡೇಸ್ ಕಾನ್ಸೆಪ್ಟ್, ದಟ್ ಈಸ್ ಟೈಪ್ಸ್ ಆಫ್ ಹ್ಯೂಮನ್ ಆಕ್ಟಿವಿಟೀಸ್. ಮಾನವನ ಚಟುವಟಿಕೆಯ ವಿಧಗಳು ಎರಡು: ಆರ್ಥಿಕ ಚಟುವಟಿಕೆ, ಆರ್ಥಿಕೇತರ ಚಟುವಟಿಕೆ. ಆರ್ಥಿಕ ಚಟುವಟಿಕೆಯಲ್ಲಿ ವ್ಯವಹಾರ, ವೃತ್ತಿ ಮತ್ತು ಉದ್ಯೋಗ. ಸೊ ಇನ್ ಎಕನಾಮಿಕ್ ಆಕ್ಟಿವಿಟಿ, business, profession and employment. This is about today's concept. Thank you.